ನಮ್ಮ ಜನ್ಮದಾರಭ್ಯ ಇರತಕ್ಕಂಥ ಏನು ಕರ್ಮ ನಾವು ಮಾಡ್ಕೊಂಡು ಬಂದಿದ್ದೀವೋ ಆ ಕರ್ಮದ ಪ್ರತಿರೂಪ ನಾವು ಇವತ್ತು ಅನುಭವಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿರ್ತಕ್ಕಂತಹ ತಾರೆ ವೃಕ್ಷ ಜೊತೆಗೆ ಶನೈಶ್ಚರ ಸುಂದರವಾದಂತಹ ಪ್ರಕೃತಿಯಲ್ಲಿ ಈ ಪ್ರಕೃತಿಯ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳಲ್ಲೇ ಭಗವಂತ ವಾಸನಾಗಿದ್ದಾನೆ. ಅದಕ್ಕಾಗಿ ಪ್ರಕೃತಿಯನ್ನು ಉಳಿಸಬೇಕು. ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಗೆ ಏನು ವಿಶೇಷತೆ ಇದೆಯೋ ಅದಕ್ಕಿನ್ನ ಒಂದು ಗುಲ್ಗಂಜಿ ತೂಕ ಈ ತಾರೆ ವೃಕ್ಷದಲ್ಲಿದೆ. ಶನಿ ವೃಕ್ಷವಾಸ ಶನಿ ರಾಜಗೆ ಶರಣೆನುತಾ ಬೆಳಗಿನಿಂದ ಸಂಜೆವರೆಗೂ ದೇಹವನ್ನು ದಂಡಿಸಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಸಹಿತ ಅನಾರೋಗ್ಯ ಎಂಬತಕ್ಕಂಥದ್ದು ಬಾಧಿಸ್ತಾ ಇರುತ್ತೆ. ಅಂದರೆ ಎಲ್ಲಕ್ಕೂ ಒಳಗಿರ್ತಕ್ಕಂಥ ಕಾರಣ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರು ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ ಕೇವಲ 4 ಲಕ್ಷ ರೂಪಾಯಿಗಳಿಗೆ. ಸ್ಪಾಟ್ ಬುಕಿಂಗ್ ಮಾಡಿದಲ್ಲಿ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಉಚಿತ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್, ಅತ್ಯುತ್ತಮ ಗುಣಮಟ್ಟದ ಸ್ಕ್ಯಾನಿಂಗ್ ಹಾಗೂ ಲ್ಯಾಬೊರೇಟರಿ ಸರ್ವಿಸ್ಗಾಗಿ ಖಂಡಿತವಾಗ್ಲೂ ಸಂಪರ್ಕಿಸಿ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ವೀಕ್ಷಕರೇ, ಇಂದು ಫೆಬ್ರವರಿ 21ನೇ ತಾರೀಕು, ಶುಭ ಶುಕ್ರವಾರ. ಈ ಶುಭ ದಿನದ ವಿಶೇಷತೆ ಏನು ಅಂತ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿದೆ. ಹೌದು, ಮಹಾಶಿವರಾತ್ರಿ. ಜಿ ಕನ್ನಡದ ಎಲ್ಲ ವೀಕ್ಷಕರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮವನ್ನು ಮೊದಲಿಗೆ ಆ ಪರಮಾತ್ಮನನ್ನು, ಪರಶಿವನನ್ನು ಧ್ಯಾನಿಸ್ತಾ ಪ್ರಾರ್ಥಿಸ್ತಾ ಆರಂಭಿಸೋಣ. ವಿಶ್ವೇಶ್ವರಾಯ ನರಕಾರ್ಣವತಾರಣಾಯ ಕರ್ಣಾಮೃತಾಯ ಶಶಿಶೇಖರಧಾರಣಾಯ ಕರ್ಪೂರಕಾಂತಿಧವಳಾಯ ಜಟಾಧರಾಯ ದಾರಿದ್ರ್ಯದಹನದಾಂ ನಮಃ ಶಿವಾಯ. ಈಶ್ವರನ ಅನುಗ್ರಹ ಎಲ್ಲರ ಮೇಲಿರಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ. ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು, ಯಾವಾಗಲೂ ಶಿವ ಯಾವುದೇ ಅಲಂಕಾರಕ್ಕೆ, ಆಡಂಬರಕ್ಕೆ, ಆಚರಣೆಗೆ ಮಾರು ಹೋಗೋನಲ್ಲ. ಅಭಿಷೇಕ ಅಂದರೆ ತುಂಬ ಪ್ರೀತಿಯಂತೆ ಶಿವನಿಗೆ. ಹಾಗಾಗಿ ಮಹಾಶಿವರಾತ್ರಿಯಂದು ವಿಶೇಷವಾದ ಅಭಿಷೇಕ ಎಲ್ಲ ಶಿವಾಲಯಗಳಲ್ಲಿ ನಡೀತಾ ಇರುತ್ತೆ. ಅಷ್ಟೇ ಅಲ್ಲ, ಭಸ್ಮದ ಮೂಲಕ, ವಿಭೂತಿಯ ಮೂಲಕ, ಬಿಲ್ವಾರ್ಚನೆಯ ಮೂಲಕ ಭರ್ಜರಿಯ ಆಚರಣೆ ನಡೀತಾ ಇರುತ್ತೆ. ನೀವು ಬಿಲ್ವಪತ್ರೆಯನ್ನು ಗಮನಿಸಿದ್ರೆ ಹೃದಯವನ್ನು ಹೋಲುತ್ತೆ ಅಂತ ಹೇಳ್ತಾರೆ. ಹಾಗೆ ಲಿಂಗ ಪರಮಾತ್ಮನನ್ನು ಹೋಲುತ್ತೆ. ಹಾಗಾಗಿ ಶಿವರಾತ್ರಿಯ ಮೂಲ ಸಂಕೇತ ಏನು ಅಂದರೆ ಆತ್ಮ ಪರಮಾತ್ಮನ ಸಮ್ಮಿಲನ. ಇನ್ನು ಜಾಗರಣೆ ನಾವು ಮಾಡೇ ಮಾಡ್ತೀವಿ. ಮಹಾಶಿವರಾತ್ರಿ ಅಂದರೆ ರಾತ್ರಿ ಪೂರ್ತಿ ಶಿವನನ್ನು ಸ್ಮರಿಸ್ತಾ ನಮ್ಮ ಜೀವನದಲ್ಲಿರುವಂತಹ ನೋವು, ಸಂಕಟಗಳು, ಕಷ್ಟಗಳು, ನಾವು ಮಾಡಿರುವಂತಹ ಪಾಪ, ಅವೆಲ್ಲ ಕರ್ಮಗಳನ್ನು ದೂರ ಮಾಡಿಕೊಳ್ಳುವಂಥ ಸಂಕೇತ. ಅದಕ್ಕಾಗಿ ಜಾಗರಣೆ ಅಂದರೆ ಜಾಗೃತಿಗೊಳ್ಳೋದು ಅಂತ ಹೇಳ್ತಾರೆ. ಈ ಜಾಗರಣೆಯ ಸಂದರ್ಭದಲ್ಲಿ ಎಲ್ಲರೂ ಭಜನೆಯನ್ನು ಮಾಡ್ತಾರೆ, ಶಿವನನ್ನು ಸ್ಮರಿಸ್ತಾರೆ, ವಿಶೇಷವಾದಂತಹ ಕಾರ್ಯಕ್ರಮಗಳು, ಶ್ಲೋಕಗಳು ಇವೆಲ್ಲ ಕೇಳ್ತಾ ಇರ್ತೀವಿ.
ಹಾಗಂತ ನಮ್ಮ ಮಹರ್ಷಿ ವಾಣಿಯಲ್ಲಿ ರಾತ್ರಿ ಬರೋದಿಲ್ಲ, ಹಾಗಂತ ಪೂಜೆ ಮಾಡದೇ ಇರೋಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಗುರೂಜಿಯವ್ರು ಕೇಳಿದ್ರು. ಅದಕ್ಕಾಗಿ ನಿಮ್ಮೆಲ್ಲರಿಗಾಗಿ ವಿಶೇಷವಾದ ಮಹರ್ಷಿ ವಾಣಿ ಸಂಚಿಕೆ ಇದು. ಯಾಕಂದರೆ 8 ಗಂಟೆಯಿಂದ 10 ಗಂಟೆಗಳ ಕಾಲ ಇಂದು ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮ ಇರುತ್ತೆ. ಪರಶಿವನ ಅನುಗ್ರಹವನ್ನು ತಲುಪಿಸೋದಕ್ಕೆ ಅಂತ ವಿಶೇಷವಾದಂತಹ ಅಭಿಷೇಕ, ಶಿವನ ಪೂಜೆ, ಆರತಿ, ಮಂಗಳಾರತಿ ಇವೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ನೆರವೇರುತ್ತೆ. ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಹಾಶಿವನ ದರ್ಶನವನ್ನು ಮಾಡ್ಬೋದು. ಎಷ್ಟೋ ಜನಕ್ಕೆ ಬೆಳಗ್ಗೆ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಆದರೆ ಶಿವನ ದರ್ಶನ ಮಾಡ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ, ದಿನದ ಶುಭಾರಂಭ ಆಗ್ತಿತ್ತು ಅಂತ ಅಂದ್ಕೋತೀರ. ಅವರಿಗಾಗೆ ವಿಶೇಷವಾಗಿ ನಮ್ಮ ಈ ಪುಟ್ಟ ಮಹರ್ಷಿ ಮಂದಿರ ಇಂದು ನಿಜವಾಗ್ಲಿ ಬಹಳ ಅದ್ಭುತವಾಗಿ ಅಲಂಕಾರಗೊಂಡು ಕಂಗೊಳಿಸ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರ್ದು. ಅದಕ್ಕಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಶಿವನ ಅನುಗ್ರಹವನ್ನು ನೀವು ಪಡ್ಕೋಬಹುದು. ಇನ್ನು ಶಿವನ ಸರಳತೆಯನ್ನು ನೋಡಿದ್ರೆ ಬಹುಶಃ ನಾವು ನಮ್ಮ ಜೀವನದಲ್ಲಿ ಅದನ್ನು ಅನುಸರಿಸಬೇಕು ಅಂತಲೇ ಶಿವ ಅವತಾರ ತಾಳಿತ್ತು ಅಂತ ಯಾವಾಗಲೂ ಯಾವುದೇ ರೀತಿ ಒಡವೆಯನ್ನು ಹಾಕ್ಕೊಂಡು ವಿಜೃಂಭಣೆಯ ಜೀವನವನ್ನು ಸಾಗಿಸುತ್ತೀನಿ ಅಂತ ಹೇಳಿದವರಲ್ಲ ಶಿವ. ಚರ್ಮಾಮೃತಧಾರಿ, ಭಸ್ಮವನ್ನು ಲೇಪಿಸಿ ಸ್ಮಶಾನವಾಸಿ ಅಂತ ಹೇಳ್ತಾರೆ. ಇಂತಹ ಪರಶಿವನ ವಿಶೇಷ ದಿನದಂದು ಈ ವಿಶೇಷ ದಿನದ ಅರ್ಥ ಏನು, ಮಹಾಶಿವರಾತ್ರಿಯ ಆಚರಣೆ ಯಾಕೆ ಬಂತು, ಹೇಗೆ ಮಾಡಬೇಕು, ನಾವು ಮಾಡಬೇಕಾಗಿರುವಂತಹ ಪೂಜಾನುಷ್ಠಾನ ಏನು, ಇವೆಲ್ಲವನ್ನು ಗುರೂಜಿಯವರು ಎಂದಿನಂತೆ ತಿಳಿಸ್ಕೊಡ್ತಾರೆ. ಯಾಕಂದರೆ ಇಂತಹ ಶುಭ ದಿನದಂದೇ ನಾವು ವಿಶೇಷವಾದಂತಹ ಪೂಜಾನುಷ್ಠಾನಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಪ್ರತಿ ಆಚರಣೆಯ ಹಿಂದೆ ಒಂದು ವಿಶೇಷವಾದ ತೂಕದ ಮಹತ್ವ ಇರುತ್ತೆ, ಮಾಹಿತಿ ಇರುತ್ತೆ. ಇವೆಲ್ಲವನ್ನು ಈ ಶುಭ ದಿನದಂದೇ ನಾವು ತಿಳ್ಕೊಳ್ಳೋಣ. ಜೊತೆಗೆ ನೀವೆಲ್ಲರೂ ಕಾಯುವಂಥದ್ದು ಶುಭ ದಿನ ಅಂದ ತಕ್ಷಣ ರಾಶಿ ಫಲ ಬಿಟ್ಬಿಡೋಕ್ಕಾಗುತ್ತಾ? ಖಂಡಿತ ಇಲ್ಲ. ಈ ದಿನ ಹೇಗಿರುತ್ತೆ ಅನ್ನೋದನ್ನು ಕೂಡ ಗುರೂಜಿಯವರೊಂದಿಗೆ ತಿಳ್ಕೊಳ್ಳೋಣ. ಮಹಾಶಿವರಾತ್ರಿ ಹೆಸರಲ್ಲಿ ರಾತ್ರಿ ಇದೆ, ಜಾಗರಣೆ ಇದೆ. ಅಂದರೆ ರಾತ್ರಿ ಯಾವಾಗಲೂ ತಮೋಗುಣದ ಸಂಕೇತ, ಅಹಂಕಾರ, ಆಲಸ್ಯ, ನಿದ್ದೆ ಮಾಡುವಂಥದ್ದು ಇವೆಲ್ಲ. ಇದೆಲ್ಲವನ್ನು ತೊರೆದು ಭಗವಂತನಲ್ಲಿ ತಲ್ಲೀನರಾಗಿ ಪ್ರಾರ್ಥಿಸ್ತಾ ಎಲ್ಲ ನಮ್ಮ ದೃಷ್ಟಿಕೋನ ಏನಿದೆ ಅವೆಲ್ಲವನ್ನು ಭಗವಂತನ ಕಡೆಗೆ ಕೇಂದ್ರೀಕರಿಸೋದು ಅಂತ ಅರ್ಥ. ಹಾಗಾಗಿ ಜಾಗರಣೆಯನ್ನು ಮಾಡ್ತಾ ಸಂಪೂರ್ಣವಾಗಿ ಅಂದರೆ ಒಟ್ಟಾರೆ ಪರಿಪೂರ್ಣವಾದ ಶಿವನ ಅನುಗ್ರಹವನ್ನು ಪಡ್ಕೊಳ್ಳುವಂಥ ದಿನ ಇದು. ಈ ದಿನ ಸಾಕಷ್ಟು ಕಾರ್ಯಕ್ರಮಗಳಿದೆ. ಗುರೂಜಿಯವರು ಕೂಡ ಸಾಕಷ್ಟು ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಪರಶಿವನ ಅನುಗ್ರಹ ನಮ್ಮ ಮಹರ್ಷಿ ಮಂದಿರದಲ್ಲಿ ನೀವು ಪಡ್ಕೊಳ್ಳೋದ್ರ ಜೊತೆಗೆ ಇಂದು ಬೆಂಗಳೂರಿನ ಸುತ್ತಮುತ್ತಲಿರುವಂಥ ಗುರೂಜಿಯವರ ಅಭಿಮಾನಿಗಳು ಅವ್ರನ್ನ ನೇರವಾಗಿ ಭೇಟಿ ಕೂಡ ಮಾಡ್ಬೋದು. ಎಲ್ಲಿ, ಯಾವ ಕಾರ್ಯಕ್ರಮ ಅದು ಅಂತ ಹೇಳಿದ್ರೆ, ಇಂದು ಸಂಜೆ ಸುಮಾರು 4:15 ಹಾಗೆ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಶ್ರೀ ಅಭಯಲಿಂಗೇಶ್ವರ ದೇವಸ್ಥಾನದಲ್ಲಿ 58ನೇ ವರ್ಷದ ಮಹಾಶಿವರಾತ್ರಿಯ ಉತ್ಸವ ನಡೀತಾ ಇದೆ. ಗುರೂಜಿಯವರ ನೇತೃತ್ವದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತೆ. ಗುರೂಜಿಯವ್ರನ್ನ ನೀವು ಭೇಟಿ ಮಾಡಿ ಈ ವಿಶೇಷ ದಿನದಂದು ಗುರೂಜಿಯವ್ರನ್ನ ಭೇಟಿ ಮಾಡೋದು ಮತ್ತೊಂದು ವಿಶೇಷ ಆಗುತ್ತಲ್ವ. ಅಷ್ಟೇ ಅಲ್ಲ, ಮತ್ತೊಂದು ಕಾರ್ಯಕ್ರಮ ಇದೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಸುಮಾರು 6 ಗಂಟೆ ಹಾಗೆ ಗುರೂಜಿಯವರು ಶ್ರೀ ಕಾಶಿ ವಿಶ್ವೇಶ್ವರನಾಥ ದೇವಸ್ಥಾನ, ಆನೇಕಲ್ನ ಕಂಸಂದ್ರ ಅಗ್ರಹಾರದ ಹತ್ರ ಇರುವಂಥ ಈ ದೇವಸ್ಥಾನಕ್ಕೆ ಆಗಮಿಸ್ತಿದ್ದಾರೆ. ಗುರೂಜಿಯವರ ನೇತೃತ್ವದಲ್ಲಿ ಲಕ್ಷ ಮೋದಕ ಮಹಾಗಣಪತಿ ಹಬ್ಬ, ಎಂಥ ವಿಶೇಷವಾದಂತಹ ಪೂಜೆ ಆಗುತ್ತೆ. ಅಂತಹ ಗಣಹೋಮದ ಜೊತೆಗೆ ಸಹಸ್ರಲಿಂಗ ದರ್ಶನ. ಶಿವನ ದಿನ ಎಂದು, ಶಿವರಾತ್ರಿಯಂದು ಒಂದು ಶಿವಲಿಂಗವನ್ನು ದರ್ಶನ ಮಾಡುವಂಥದ್ದೇ ಬಹಳ ಶ್ರೇಷ್ಠವಾಗಿರುವಂಥದ್ದು. ಅಂಥದ್ರಲ್ಲಿ ಸಹಸ್ರಲಿಂಗ ದರ್ಶನವನ್ನು ಮಾಡುವಂತಹ ಭಾಗ್ಯ ಈ ದೇವಸ್ಥಾನದವರು ಕಲ್ಪಿಸ್ಕೊಡ್ತಾ ಇದ್ದಾರೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಕಾಶಿ ವಿಶ್ವೇಶ್ವರನಾಥ ದೇವಸ್ಥಾನದಲ್ಲಿ ಆನೇಕಲ್ನ ಹತ್ರ ಇರುವಂತಹ ಕಂಸಂದ್ರ ಅಗ್ರಹಾರದಲ್ಲಿರುವಂತಹ ಈ ದೇವಸ್ಥಾನ. ಗುರೂಜಿಯವರು ಕೂಡ ಬರ್ತಾರೆ. ಅವರ ನೇತೃತ್ವದಲ್ಲಿ ಸಾಕಷ್ಟು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಖಂಡಿತವಾಗ್ಲೂ ನೀವು ಬನ್ನಿ, ಈ ಮಹಾಶಿವರಾತ್ರಿಯನ್ನು ಬಹಳ ವಿಶೇಷವಾಗಿ ಆಚರಿಸೋಣ ಅಂತ ಹೇಳ್ತಾ, ಇನ್ನು ನಮ್ಮ ಕಾರ್ಯಕ್ರಮ ಮಹರ್ಷಿ ವಾಣಿಯಲ್ಲಿ ಪ್ರತಿ ಹಬ್ಬವನ್ನು, ಪ್ರತಿ ದಿನವನ್ನು ಬಹಳ ಶುಭಮಯವಾಗಿ ವಿಶೇಷವಾಗಿ ಆಚರಿಸ್ತೀವಿ. ಇನ್ನು ಪರಶಿವನ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ದಿನ ಎಂದು ಮಹಾಶಿವರಾತ್ರಿಯ ಆಚರಣೆ ಸುಮ್ಮನೆನಾ? ಖಂಡಿತವಾಗ್ಲೂ ನಮ್ಮ ಮಹರ್ಷಿ ಮಂದಿರದಲ್ಲೂ ಕೂಡ ಬಹಳ ವಿಶೇಷವಾಗಿರುವಂತಹ ಆಚರಣೆ ಇರುತ್ತೆ. ಮಹಾಶಿವನಿಗೆ ಮಹಾ ಅಭಿಷೇಕ ಇರುತ್ತೆ. ಅಷ್ಟೇ ಅಲ್ಲ, ಬಿಲ್ವಪತ್ರೆ ಮೂಲಕ, ಭಸ್ಮದ ಮೂಲಕ ವಿಶೇಷವಾದಂತಹ ಅರ್ಚನೆಯನ್ನು ಕೂಡ ಗುರೂಜಿಯವರು ನೆರವೇರಿಸ್ಕೊಡ್ತಾರೆ. ಬನ್ನಿ, ಇಷ್ಟೆಲ್ಲ ಹೇಳಿದ ಮೇಲೆ ಅನುಪಮ, ಗುರೂಜಿಯವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ರೆ ಅದೆಲ್ಲದರ ದರ್ಶನ ಭಾಗ್ಯ ನಮಗೆ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಖಂಡಿತವಾಗ್ಲೂ ಇನ್ನೂ ಕಾಯಿಸೋದಿಲ್ಲ ನಿಮ್ಮನ್ನು. ಗುರೂಜಿಯವ್ರನ್ನ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ, ವನಸಿರಿ ಆಯುರ್ವೇದ ರತ್ನ, ಶ್ರೀ ವಿದ್ಯೋಪಾಸಕ ರತ್ನ, ಸ್ವರ ಸರ್ವಜ್ಞ, ಅಥರ್ವಣ ಪರಿಹಾರ ಪ್ರವೀಣ
ಹಾಗೂ ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ಗುರೂಜಿಯವರಿಗೆ ಮೊದಲು ನಮಸ್ಕಾರ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಪ್ರತಿಯೊಂದು ಪ್ರತಿಯೊಬ್ಬರೂ ಸಹಿತ ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಬ್ಬರೂ ಶಿವನ ಆರಾಧಕರಿದ್ದಾರೆ. ಕೈಲಾಸನಾಥ ಸಾಂಬ ಸದಾಶಿವ ಶಿವನ ಆರಾಧನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸರ್ವರಿಗೂ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ನೀವು ಆಚರಿಸುವಂತಹ ಶಿವರಾತ್ರಿ ಅಂದರೆ ಬೆಳಗಿನ ಪ್ರಾರಂಭದಿಂದಲೂ ನೀವು ಹಲವಾರು ದೇವಾಲಯಗಳ ದರ್ಶನ ಮಾಡಿ ಸಂಜೆ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಆ ಅನುಷ್ಠಾನದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಶಿವರಾತ್ರಿ ಜಾಗರಣೆ ಅಂದರೆ ಮನೋರಂಜನೆ ಅಥವಾ ನಿಮ್ಮ ಮನಸ್ಸಿಗೆ ಮೃದುವನ್ನು ಕೊಡ್ತಕ್ಕಂಥದ್ದು ಅಥವಾ ಏನೋ ಒಂದು ಸಿಡಿನೋ ಅಥವಾ ಇನ್ನೇನೋ ಒಂದು ಹಾಕ್ಕೊಂಡು ನೋಡಿ ಸಮಯವನ್ನು ವೃತಃ ವೇಸ್ಟ್ ಮಾಡೋದು ಸಮಂಜಸವಲ್ಲ. ಶಿವರಾತ್ರಿ ಅಂದರೆ ಜಾಗರಣೆ, ಅದು ಶಿವಮಯವಾಗಿರಬೇಕು. ಶಿವನಾಮವನ್ನು ನಿರಂತರವಾಗಿ ಪಠನೆ ಮಾಡಬೇಕು, ಶಿವಧ್ಯಾನವನ್ನು ಮಾಡಬೇಕು. ಶಿವಾಲಯಗಳಲ್ಲಿ ನಡೆಯುವಂತಹ ಆ ರುದ್ರಾಭಿಷೇಕ, ರುದ್ರನಿಗೆ ನಡೆಯುವಂತಹ ರುದ್ರಾಭಿಷೇಕವನ್ನು ದರ್ಶನ ಮಾಡಬೇಕು. ಸರ್ವರಿಗೂ ಸಕಲರಿಗೂ ಸಹಿತ ಮನೋಕಾಮನೆಗಳ ಸಿದ್ಧಿಗಾಗಿ ಈ ದಿನ ತಾವು ಆಚರಣೆ ಮಾಡುವಂತಹ ಶಿವರಾತ್ರಿಯ ಉತ್ಸವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶಿವರಾತ್ರಿ ಎಂದು ಹಚ್ಚುವಂಥ ದೀಪ ಅದು ನಂದಿಯ ಸಾನ್ನಿಧ್ಯದಲ್ಲಿ ಅಥವಾ ವಿಶೇಷವಾಗಿ ಆ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೂ ಸಹಿತ ನಿಮ್ಮ ಯಥಾರ್ಥವಾಗಿ ಏನಾರೋ ಒಂದಿಷ್ಟು ಹಣ್ಣು ಹಂಪಲುಗಳಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಭಸ್ಮ, ಬಿಲ್ವಪತ್ರೆ ಇಂತಹದ್ದನ್ನು ಪ್ರಸಾದ ರೂಪದಲ್ಲಿ ನಿಮ್ಮ ಕರಹಸ್ತದಿಂದ ಇನ್ನೂ 4 ಜನಕ್ಕೆ ನೀವು ಹಂಚಿದ್ದೇ ಆದರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಇವತ್ತು ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ, ಅದರಲ್ಲೂ ಕಾಶಿ ಕ್ಷೇತ್ರ ಅಥವಾ ಹರಿದ್ವಾರಲ್ಲಿರ್ತಕ್ಕಂಥ ಗಂಗೆ, ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಕೈಲಾಸನಾಥ, ಮಾನಸರೋವರ, ಕೇದಾರಲ್ಲಿ ಹಾಗೂ ಜ್ಯೋತಿರ್ಲಿಂಗಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳಿದೆ. ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಶಿವನ ಆರಾಧಕರಿದ್ದಾರೆ, ಶಿವಭಕ್ತರಿದ್ದಾರೆ. ಅದರಲ್ಲೂ ಇವತ್ತಿನ ದಿವಸ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರು ಬಿಲ್ವಪತ್ರೆ ಭಸ್ಮದಿಂದ ಸ್ವಾಮಿಗೆ ಅಲಂಕರಿಸಿ ನಿರಂತರವಾದಂತಹ ಗಂಗಾಭಿಷೇಕ, ಗಂಗಾಜಲದಿಂದ ಅಭಿಷೇಕ ಮಾಡತಕ್ಕಂಥದ್ದು. ಹಾಗಾಗಿ ದೂರದ ಹರಿದ್ವಾರಿಂದ ಬೆಂಗಳೂರಿಗೆ, ಕರ್ನಾಟಕ ರಾಜ್ಯಕ್ಕೆ ಇಲ್ಲಿಗೂ ಸಹಿತ ಗಂಗೆ ಆಗಮನ ಆಗಿದೆ. ಆ ಗಂಗಾಜಲವನ್ನು ಈ ರಾಜ್ಯದಾದ್ಯಂತ ಇರತಕ್ಕಂತಹ ದೇವಾಲಯಗಳಿಗೆ ಇವತ್ತಿನ ದಿವಸ ತಾವು ತಮ್ಮ ಸ್ವಹಸ್ತದಿಂದ ಗಂಗಾಜಲದಿಂದ ಅಭಿಷೇಕ ಮಾಡಬಹುದು ಅಥವಾ ದೇವಾಲಯಗಳಿಗೆ ಗಂಗಾಜಲವನ್ನು ತೆಗೆದುಕೊಂಡು ಕೊಡ್ಬೋದು. ಇಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥ ನಮ್ಮ ಮಾಲೂರಿನ ಕೃಷ್ಣೇಶ್ ಶೆಟ್ಟರು ಬಹಳ ಅದ್ಧೂರಿಯುತವಾಗಿ ಗಂಗಾಜಲವನ್ನು ಸಹಿತ ಕಳಿಸ್ತಿದ್ದಾರೆ. ತಾವೀಗ ನೋಡ್ತಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ವೈಭೋಗ ಇದೆಯಲ್ಲ ಇವತ್ತಿನ ದಿವಸ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಿಜಕ್ಕೂ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಯಾಕೆಂದರೆ ಕೈಲಾಸ ಕ್ಷೇತ್ರ ಅಲ್ಲಿ. ಆ ಕೈಲಾಸ ಕ್ಷೇತ್ರದಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನ ಭಕ್ತ ಸಾಗರ ಅವರವರ ಪ್ರಾಂತ್ಯದಿಂದ ಕಾಲ್ನಡಿಗೆಯಲ್ಲಿ ನಡೀತಾರೆ. ಕಾಲ್ನಡಿಗೆಯಲ್ಲಿ ನಡೆಯುವಂತಹದ್ದು ಶಿವ ದರ್ಶನವನ್ನು ಮಾಡಿ ಬರ್ತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ರಾತ್ರಿಯೆಲ್ಲ ಜಾಗರಣೆಯನ್ನು ಮಾಡತಕ್ಕಂಥದ್ದು, ಶಿವನಾಮವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು ಈ ಶುಭ ದಿನದ ವಿಶೇಷತೆ ಇರತಕ್ಕಂಥದ್ದು. ಮನುಷ್ಯ ತನ್ನ ಕೋರಿಕೆಗಳನ್ನು, ತನ್ನ ಬೇಡಿಕೆಗಳನ್ನು, ತನಗೆ ಬೇಕಾಗಿರ್ತಕ್ಕಂಥ ರೀತಿ ಯಾವ ಅನುಷ್ಠಾನವನ್ನು ಮಾಡಬೇಕು, ಯಾವ ಕೆಲಸ ಕಾರ್ಯದಲ್ಲಿ ಏನೆಲ್ಲ ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಆತ ಏನು ಸಂಕಲ್ಪ ಮಾಡ್ತಾನೋ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಾನೆ. ಅಂತಹ ಸಿದ್ಧಿ ಆಗಬೇಕಾದ್ರೆ, ಅದರ ಅನುಷ್ಠಾನ ಸಂಪೂರ್ಣ ಫಲ ಸಿಗಬೇಕಾದ್ರೆ ತಾನು ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥಿಸಬೇಕು. ಹಾಗೆ ಈ ದಿನ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯಗಳಲ್ಲಿ ಎಲ್ಲಿ ಶಿವಾಲಯ ಇದೆಯೋ, ಎಲ್ಲಿ ಯಾವ ಪ್ರಾಂತ್ಯದಲ್ಲಿ, ಕೆಲವು ಕಡೆ ಬೆಟ್ಟ ಗುಡ್ಡಗಳಲ್ಲಾಗಲಿ, ದಟ್ಟವಾದ ಅರಣ್ಯದಲ್ಲಾಗಲಿ ಅಥವಾ ಊರಲ್ಲಿ ಎಲ್ಲೋ ಒಂದು ಪ್ರಮುಖ ದೇವಾಲಯ, ವರ್ಷಕ್ಕೊಮ್ಮೆ ನಡೆಯುವಂತಹ ಅಭಿಷೇಕವೂ ಬಹಳ ಕಡಿಮೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ದೇವತಾ ಕಾರ್ಯ, ದೇವರ ಪೂಜೆ ಇಂತಹದ್ರ ಬಗ್ಗೆ ಇವತ್ತಿನ ಇರ್ತಕ್ಕಂಥ ಯುವಕ ಜನಾಂಗ ಎಲ್ಲೋ ಒಂದು ಕಡೆ ದೂರ ಆಗ್ತಿದ್ದಾರೆ. ಆದರೆ ಅದು ಮರಳಿಗೂಡಿಗೆ ಎಂಬಂತೆ ಪುನಃ ನಮ್ಮ ಸಂಪ್ರದಾಯ ಪದ್ಧತಿಗೆ ಅದು ಬರಬೇಕಾಗಿದೆ. ಯಾಕೆಂದರೆ ಹಿಂದೂ ಸಂಪ್ರದಾಯ ಪ್ರಕಾರ ಅದರಲ್ಲೇ ಹೆಚ್ಚಾಗಿ ಹೇಳಬಹುದಾದರೆ ಒಂದು ಆಧ್ಯಾತ್ಮಿಕತೆ, ಒಂದು ಧರ್ಮ, ಒಂದು ಸಂಸ್ಕೃತಿ
ಜೊತೆಗೆ ಶಿವಮಯ, ಎಲ್ಲೆಲ್ಲೂ ಸಹಿತ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಪ್ರತಿಯೊಬ್ಬರೂ ಇವತ್ತು ನಿಮ್ಮ ಸ್ವಹಸ್ತದಿಂದ ಎಲ್ಲೇ ಶಿವಾಲಯ ಇರಲಿ, ಸಾಧ್ಯವಾದಷ್ಟು ನಿಮ್ಮ ಕರಹಸ್ತದಿಂದ ಒಂದು ಚೊಂಬು ನೀರು ಅಥವಾ ಒಂದು ಸ್ವಲ್ಪ ಗೋಕ್ಷೀರ ಇಂತಹದ್ದನ್ನು ಆ ಶಿವಲಿಂಗದ ಮೇಲೆ ಹಾಕೋದ್ರಿಂದ ಖಂಡಿತ ಸಾಕಷ್ಟು ಪುಣ್ಯಫಲವನ್ನು ಸಂಪಾದನೆ ಮಾಡ್ಕೊಳ್ತೀರಿ. 182 ವರ್ಷಗಳ ನಂತರ ಬಂದಿರತಕ್ಕಂಥ ಈ ಶಿವರಾತ್ರಿ ಉತ್ಸವ ಬಹಳ ವಿಶೇಷವೇ ಸರಿ. ಇದು ಒಂದು ಭಾಗ. ಆದರೆ ಬೆಳಗ್ಗೆದ್ದರೆ ಶನಿ ಜಯಂತಿ. ಶನ್ನೋ ದೇವೀರ್ವಿಷ್ಠಯಾಪೋ ಭವಂತು ಬೀತೇಂಶಯೋರ್ವಿಷ್ಠವಂತನಃ ಶನೇಶ್ಚರಾಯ ನಮಃ. ಶನಿ ಜಯಂತಿ ಜೊತೆಗೆ ಶಿವರಾತ್ರಿ, ಎಂಥ ವೈಶಿಷ್ಟ್ಯತೆ, ಎಂಥ ವಿಶೇಷತೆ! ನಿಜಕ್ಕೂ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟು ಇದೆ. ಕೂತ್ಕೊಳ್ಳಿ. ಕೆಲವು ದಿನಗಳ ಹಿಂದೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮಾಲೂರಿನ ಕೃಷ್ಣಯ್ಯ ಶೆಟ್ಟರು ಬಂದಿದ್ದರು. ಹರಿದ್ವಾರದಿಂದ ಗಂಗಾಜಲವನ್ನು ತಂದುಕೊಟ್ಟಿದ್ರು. ಗುರೂಜಿಯವರ ನೇತೃತ್ವದಲ್ಲಿ ಇಂದು ಸಾಕಷ್ಟು ದೇವಸ್ಥಾನಗಳಲ್ಲಿ ಮಹಾಶಿವನಿಗೆ ಮಹಾ ಅಭಿಷೇಕವನ್ನು ಗಂಗಾಜಲದಿಂದನೇ ಮಾಡ್ತಾ ಇದ್ದಾರೆ. ಯಾಕಂದರೆ ಶಿವನಿಗೆ ಅಭಿಷೇಕ ಅಂದರೆ ತುಂಬ ಪ್ರೀತಿ ಅಂತ ನಾನು ಹೇಳ್ತಾನೆ ಇದ್ದೆ, ಗುರೂಜಿಯವರು ಕೂಡ ತಿಳಿಸಿದ್ರು. ಹಾಗಾಗಿ ಅಭಿಷೇಕ ಮಾಡುವಾಗ ಗಂಗಾತಾಯಿ, ಆ ಗಂಗಾದೇವಿಯಿಂದ ಗಂಗಾ ಜಲದಿಂದ ಅಭಿಷೇಕ ಮಾಡಿದ್ರೆ ಮತ್ತಷ್ಟು ಶ್ರೇಷ್ಠವಾಗಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಗುರೂಜಿಯವರು ಹಾಗೆ ಮಾಲೂರಿನ ಕೃಷ್ಣಯ್ಯ ಶೆಟ್ಟರು ಸಾಕಷ್ಟು ದೇವಸ್ಥಾನಗಳಿಗೆ ಕರ್ನಾಟಕದಾದ್ಯಂತ ಇದರ ವಿತರಣೆಯನ್ನು ಮಾಡಿದ್ದಾರೆ. ಇಂತಹ ವಿಶೇಷವಾಗಿರುವಂಥ ಮಹಾಶಿವರಾತ್ರಿಯ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಗುರೂಜಿ, ಖಂಡಿತಮ್ಮ. ಶಿವರಾತ್ರಿಯ ಉತ್ಸವ ಮಹತ್ತರವಾಗಿರ್ತಕ್ಕಂಥದ್ದು. ಶಿವನ ಆಲಯದಲ್ಲಿ ಇವತ್ತು ತಾವು ನೋಡಬೇಕಾಗಿರ್ತಕ್ಕಂಥದ್ದು, ಎಲ್ಲೆಲ್ಲಿ ಶಿವಾಲಯಗಳಿದೆಯೋ ಅಂತಹ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ನಡೆಯುವಂತಹ ಅಭಿಷೇಕವನ್ನು. ದೇವಸ್ಥಾನಕ್ಕೆ ಹೋಗ್ತೀರಿ, ದೇವರ ದರ್ಶನ ಮಾಡ್ತೀರಿ, ಕೊಡುವಂತಹ ಪ್ರಸಾದ ತಗೊಳ್ತೀರಿ, ಸೀದಾ ಬಂದುಬಿಡ್ತೀರಿ. ಇದೆಲ್ಲ ಕ್ರಮ. ಇವತ್ತು ಸ್ವಾಮಿಗೆ ನಡೆಯುವಂಥ ಅಭಿಷೇಕವನ್ನು ಕನಿಷ್ಠ ಪಕ್ಷ ಒಂದು ಯಾಮದ ಅಭಿಷೇಕ ಅಥವಾ ಒಂದು ರುದ್ರಾಭಿಷೇಕ ಅಥವಾ ಸೂಕ್ತಗಳಲ್ಲಿ ಮಾಡುವಂತಹ ಅಭಿಷೇಕವನ್ನು ತಾವು ಕಣ್ತುಂಬಿಸ್ಕೋಬೇಕು. ವಿಶೇಷವಾಗಿ ಅಭಿಷೇಕವನ್ನು ಕಣ್ತುಂಬಿಸ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ತಾ ಆ ಶಿವಾಲಯದಲ್ಲಿ ಇರೋಷ್ಟು ಹೊತ್ತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡಬೇಕು. ಇವತ್ತು ಶಿವಮಂತ್ರವನ್ನು ಪಠನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗುತ್ತೆ. ಹಾಗೆ ಶಿವನಿಗೆ ಜಾತಿ ಮತ ಭೇದವಿಲ್ಲ. ಯಾಕೆಂದರೆ ಬೇಡನಿಗೂ ಶಿವ ಒಲಿದಿರ್ತಕ್ಕಂಥದ್ದನ್ನು ನೋಡಿದ್ದೀರಿ. ಬೇಡನ ಕತೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬೇಡನ ಕಥೆಯೂ ಗೊತ್ತು, ಶಿವರಾತ್ರಿ ಹೇಗೆ ಬಂತು ಅನ್ನತಕ್ಕಂಥದ್ದು ಗೊತ್ತು. ಆದರೂ ಒಂದಿಷ್ಟು ತಿಳ್ಕೊಳ್ಬೇಕಾದಂಥ ವಿಚಾರ ಇದೆ. ಬಡವಾದರೂ ತನ್ನ ಕಾಯಕವನ್ನು ಮರಿದಿರ ಅವತ್ತಿನ ಊಟೋಪಚಾರಕ್ಕೆ, ಅವತ್ತಿನ ಬೇಕಾಗಿರ್ತಕ್ಕಂಥ ರೀತಿ ನೀತಿಗೆ ತಾನು ಕಾಡಿಗೆ ನಡೀತಾನೆ. ಬೇಡ ಕಾಡಿಗೆ ನಡೆದು ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಅವತ್ತಿನ ಬೇಟೆಗಾಗಿ ಕಾಡಿಗೆ ಬರ್ತಾನೆ. ಕಾಡಿಗೆ ಬರುವ ಕಾಲಕ್ಕೆ ಸಂಧ್ಯಾಕಾಲ ಆಗುತ್ತೆ, ಸಾಯಂ ಸಂಧ್ಯೆ ಆವರಿಸುತ್ತೆ, ಬೆಳಗ್ಗೆದ್ರೆ ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆಯ ಕತ್ತಲು ಆವರಿಸಿರೋದ್ರಿಂದ ಸುತ್ತಮುತ್ತ ಕಾಡು ಮೃಗಗಳಿರೋದ್ರಿಂದ ತಾನು ಒಂದು ಮರವನ್ನು ಹತ್ತಿ ಕೂತ್ಕೊಳ್ತಾನೆ. ಮರವನ್ನು ಹತ್ತಿ ಕೂತ್ಕೊಂಡು ಯಾವುದಾದ್ರೂ ಪ್ರಾಣಿಗಳು ಬರ್ಬೋದಾ, ಅದನ್ನು ನಾನು ಬೇಟೆ ಆಡ್ಬೋದಾ ಅನ್ನೋ ಒಂದು ಆಲೋಚನೆಯಲ್ಲಿ ಮರವನ್ನು ಹತ್ತುತ್ತಾನೆ. ಹತ್ತುವ ಮರ ಯಾವುದು ಅಂತ ಬೇಡನಿಗೂ ಗೊತ್ತಿಲ್ಲ. ಹಾಗೆ ಮರವನ್ನು ಹತ್ತಿ ಕೂತ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ತನ್ನ ಕಾಯಕದ ಕಡೆ ಗಮನ ಕೊಟ್ಟಿರ್ತಾನೆ. ಹೊತ್ತು ಏರ್ತಾ ಕಣ್ಣು ಜಂಪಿಡಿತಾ ಬರುತ್ತೆ. ಎಂಥವ್ರಿಗಾದರೂ ಸಹಿತ ಆಯಾಸ ಆದಾಗ ಒಂದಷ್ಟು ದೂರ ಕಾಡಲ್ಲಿ ಪರಿಕ್ರಮಿಸೋದು, ನಡೆಯೋದು ಮಾಡಿದ್ರೆ ದೇಹಕ್ಕೆ ಆಯಾಸ ಆಗುತ್ತೆ, ಕಣ್ಣೆಳೆಯುತ್ತೆ. ಆದರೆ ಕಣ್ಣೆಳೆದು ಮರದ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಚಿ ನಿದ್ದೆ ಮಾಡಲಿಕ್ಕಾಗತ್ತಾ? ಅಲ್ಲಿ ಏನಾದರೂ ಒಂದು ಕಾಯಕ ಮಾಡಬೇಕು. ಏಕೆಂದರೆ ಬೇಟೆ ಹುಡುಕಬೇಕು, ಕಣ್ಣಿಗೆ ನಿದ್ದೆ ಬರಬಾರ್ದು, ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅನ್ನೋ ಜವಾಬ್ದಾರಿಯಿಂದ ಆ ವೃಕ್ಷದಲ್ಲಿರ್ತಕ್ಕಂಥ ಒಂದೊಂದು ಎಲೆಗಳನ್ನು ಸಹಿತ ತಳಗೆ ಕಿತ್ತು ಹಾಕ್ತಾ ಇರ್ತಾನೆ. ಆ ಎಲೆ ಯಾವುದು, ಯಾವ ವೃಕ್ಷದಲ್ಲಿದ್ದೇನೆ, ತಾನು ಏನು ಮಾಡ್ತಿದ್ದೀನಿ ಎಂಬತಕ್ಕಂಥದ್ದು ಯಾವುದು ಅರಿವು ಅವನಿಗಿಲ್ಲ. ಆದರೆ ತ್ರಯೋದಶಿಯ ರಾತ್ರಿ ವಿಶೇಷವಾಗಿರ್ತಕ್ಕಂಥ ಮಹಾಶಿವರಾತ್ರಿ ಅಂತ ಆತನಿಗೂ ಗೊತ್ತಿಲ್ಲ. ಶಿವ ಆ ಪುಟ್ಟದಾದಂಥ ಒಂದು ಶಿವಲಿಂಗ ಆ ವೃಕ್ಷದ ತಳಗಿರುತ್ತೆ. ಅದೇ ಬಿಲ್ವ ವೃಕ್ಷ ಆಗಿರುತ್ತೆ. ಆ ಬಿಲ್ವ ವೃಕ್ಷದ ಮೇಲ್ಭಾಗದಲ್ಲಿ ಕೂತು ಆತ ಒಂದೊಂದೇ ಎಲೆಗಳನ್ನು ಕಿತ್ತು ತಳಗೆ ಹಾಕ್ತಾ ಇರ್ತಾನೆ. ಕಾರಣ ಸಮಯ ಮುಂದೆ ಹೋಗಬೇಕಲ್ಲ, ಜೊತೆಗೆ ಆ ಸಮಯ ಮುಂದೆ ಹೋಗಬೇಕು, ತನ್ನ ಬೇಟೆ ಸಿಗಬೇಕು. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಬಿಲ್ವಪತ್ರೆಯನ್ನು ಒಂದೊಂದೇ ಕಿತ್ತು ತಳಗೆ ಹಾಕ್ತಿರ್ತಾನೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಶುರುವಾಗುತ್ತೆ. 4 ಯಾಮದ ಪೂಜೆಯಲ್ಲೂ ಬಿಲ್ವಪತ್ರೆಯಿಂದಲೇ ಅರ್ಚನೆ ಶುರುವಾಗುತ್ತೆ ಶಿವನಿಗೆ. ಶಿವ ತೃಪ್ತನಾಗ್ತಾನೆ. ಯಾಕೆಂದರೆ ಶಿವನ ವೈಶಿಷ್ಟ್ಯತೆಯೇ ಹಾಗೆ. ಶಿವನಿಗೆ ಅದ್ಧೂರಿತವಾದಂಥ ಆಡಂಬರದ ಪೂಜೆ ಬೇಡ. ಆತನಿಗೆ ಬೇಕಾಗಿರ್ತಕ್ಕಂಥದ್ದು ಜಲದಿಂದ ಅಭಿಷೇಕ, ಬಿಲ್ವಪತ್ರೆ, ಭಸ್ಮಾರ್ಚನೆ. ಮೈತುಂಬ ಭಸ್ಮವನ್ನು ಹಚ್ಚಿ ವಿಶೇಷವಾಗಿ ಬಿಲ್ವಪತ್ರೆಯನ್ನು ಕೊಟ್ಟು ಭಗವಂತ ನೀನು ಕಾಪಾಡಪ್ಪ ಅಂದರೆ ಶೀಘ್ರವಾಗಿ ಭಗವಂತ ಒಲಿತಾನೆ. ಅಂತಹ ಕಾಯಕ ಸಾಂಬ ಸದಾಶಿವನಲ್ಲಿದೆ. ಹಾಗೆ ಬೇಡ ರಾತ್ರಿಯೆಲ್ಲ ಕಿತ್ತು ಹಾಕಿರ್ತಕ್ಕಂಥ ಆ ಬಿಲ್ವಪತ್ರೆ ಶಿವಲಿಂಗದ ಮೇಲೆ ಬಿದ್ದು ಬೆಳಗ್ಗೆ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಆ ಬೇಡನಿಗೆ ವರ ಕೊಡ್ತಾನೆ. ಹಾಗೆ ಬೇಡನ ಕಣ್ಣಪ್ಪ ಅಂತ ತೆಗೆದುಕೊಂಡ್ರೆ ತನ್ನ ಕಣ್ಣನ್ನೇ ಭಗವಂತನಿಗೆ ದಯಪಾಲಿಸ್ತಾನೆ. ಇವರೆಲ್ಲ ಸಾಮಾನ್ಯ ಭಕ್ತರಲ್ಲ.
ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ತುಂಬ ಹತ್ತಿರದ ಭಕ್ತರು. ಅಂದರೆ ಅಸಾಧ್ಯವಾದ ಯಾವುದೂ ಅಲ್ಲ. ಇಲ್ಲಿ ಜಾತಿ ಮತ ಅಡ್ಡ ಬರೋದಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ, ಜ್ಞಾನ ವಿಜ್ಞಾನವಿಲ್ಲ, ಅದರ ಭಕ್ತಿ ಪ್ರಧಾನ. ಆ ಭಕ್ತಿ ಭಗವಂತನಿಗೆ ತೋರಿಸೋದ್ರಿಂದಲೇ ಇಷ್ಟೆಲ್ಲ ವೈಶಿಷ್ಟ್ಯತೆ. ಇವತ್ತು ಒಂದಷ್ಟು ಜನ ಏಕಾದಶಿ ಉಪವಾಸ ಮಾಡ್ತಾರೆ, ಅಂದರೆ ಈ ಒಂದು ಮಹಾಶಿವರಾತ್ರಿಯ ಉಪವಾಸ ಮಾಡ್ತಾರೆ. ಮಹಾಶಿವರಾತ್ರಿ ಉಪವಾಸ ಮಾಡಿ ಭಗವಂತನಿಗೆ ಇವತ್ತು ತಂಬಿಟ್ಟಿನಿಂದ ನೈವೇದ್ಯ ಮಾಡಿ ತಂಬಿಟ್ಟಿನ ಉಂಡೆನ ನೈವೇದ್ಯಕ್ಕೆ ಇಡ್ತಾರೆ. ಹಾಗೆ ಇನ್ನಷ್ಟು ಜನ ಅವಲಕ್ಕಿ ಮಾಡ್ತಾರೆ. ಹಾಗೆ ಅವರವರ ಶಕ್ತಿಯಾನುಸಾರ ಭಗವಂತನಿಗೆ ಇವತ್ತು ನೈವೇದ್ಯವನ್ನು ಕೊಡ್ತಕ್ಕಂಥದ್ದು. ರಾತ್ರಿಯೆಲ್ಲ ಎದ್ದಿದ್ದು ಜಾಗರಣೆ ಮಾಡುವಂಥದ್ದು, ರಾತ್ರಿಯೆಲ್ಲ ಶಿವ ಭಜನೆಯಲ್ಲಿ ಹೋಗ್ತಕ್ಕಂಥದ್ದು, ಅಥವಾ ಎಲ್ಲನ ಹರಿಕಥೆಗಳಾಗಲಿ ಅಥವಾ ನಾಟಕಗಳಾಗಲಿ, ಸತ್ಯ ಹರಿಶ್ಚಂದ್ರ, ಈ ತರಹ ಯಾವುದೋ ಒಂದು ವಿಶೇಷವಾಗಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ನಾಟಕ ಪ್ರವಚನಗಳಲ್ಲಿ ಸಾಕಷ್ಟು ಜನ ಭಾಗವಹಿಸ್ತಾರೆ. ಅದೇ ಯುವಕರು ಇವತ್ತು ರಾತ್ರಿ ಯಾವ ಶೋ ನೋಡೋಣ, ಎಲ್ಲಿ ಹೋಗೋಣ, ಬೈಕಲ್ಲಿ ಎಲ್ಲಿ ಸುತ್ತಾಡೋಣ, ಇಂತಹದರಲ್ಲಿ ತಾವಿರ್ತೀರಿ. ನಿಮ್ಮ ಸ್ವಂತಕ್ಕೆ ಬಿಟ್ಟು ವಿಚಾರ. ಆದರೆ ಈ ಶುಭ ದಿನ ಸಾಧ್ಯವಾದಷ್ಟು ಒಳ್ಳೆಯ ಮಾರ್ಗದಲ್ಲಿದ್ದು ಒಳ್ಳೆಯ ಪದಾರ್ಥವನ್ನೇ ಸ್ವೀಕರಿಸಿ ಸಾಧ್ಯವಾದಷ್ಟು ದೇವರ ಆರಾಧನೆಯಲ್ಲಿರಿ. ಯಾಕೆಂದರೆ ರಾತ್ರಿಯಲ್ಲೇ ಎದ್ದಿರಬೇಕಾದ್ದರಿಂದ ಶಿವರಾತ್ರಿ ಜಾಗರಣೆ ಮಾಡಬೇಕು ಎಂಬತಕ್ಕಂಥ ನೆಪದಲ್ಲಿ ಬೇರೆ ಏನೇನೋ ಅನ್ಯ ಮಾರ್ಗಗಳನ್ನು ತುಳಿತಕ್ಕಂಥದ್ದು ಸಮಂಜಸವಲ್ಲ. ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಸುವರ್ಣಾವಕಾಶ. ಇದಕ್ಕೆ ಮತ್ತಷ್ಟು ಪಾಪಕರ್ಮಗಳನ್ನು ಸುತ್ತಿಸ್ಕೊಳ್ಬಾರ್ದು, ನಾವು ಸೇರಿಸ್ಕೋಬಾರ್ದು. ಅದಕ್ಕಾಗಿ ಶಿವರಾತ್ರಿ ವೈಭೋಗ ನಿಮ್ಮೆಲ್ಲರಿಗೂ ಶುಭವನ್ನೇ ತರಲಿ, ಒಳ್ಳೆಯದಾಗಲಿ. ಸಾಂಬ ಸದಾಶಿವನ ಅನುಗ್ರಹ ರಾಜ್ಯ ದೇಶದ ಸಮಸ್ತರಿಗೂ ಇರಲಿ, ಒಳ್ಳೆಯದಾಗಲಿ. ಮಹಾಶಿವರಾತ್ರಿ ಅಂದರೆ ಬಹಳ ಶುಭಕರವಾಗಿರುವಂಥ ದಿನ. ಆದರೆ ಎಲ್ಲ ರಾಶಿಗಳಿಗೂ ಇದು ಶುಭ ಫಲವನ್ನೇ ತಂದುಕೊಡುತ್ತಾ? ಈ ದಿನ ಹೇಗಿರುತ್ತೆ? 12 ರಾಶಿಗಳಿಗೆ ಈ ದಿನದ ಫಲಗಳೇನು ಅಂತ ತಿಳ್ಕೋಬೇಕು ಅಂದರೆ ಮೊದಲಿಗೆ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಗುರುಜಿ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಇವತ್ತು ನಮ್ಮ ಮಹರ್ಷಿ ಮಂದಿರ ಸಹಿತ ಸಂಪೂರ್ಣವಾಗಿ ದೇವಸ್ಥಾನನೇ. ಕೈಲಾಸನಾಥನಂಥ ಸಾಂಬ ಸದಾಶಿವ ಶಿವನ ಆಲಯ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮ. ಶಿವನ ಸಾನ್ನಿಧ್ಯದಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರ ಪಂಚಾಂಗ ಜೊತೆಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ರಾಶಿಫಲ ತಿಳ್ಕೊಳ್ಳಿ. ಇವತ್ತಿನ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಳ್ಳಿ. ತಪ್ಪದಿರ ಶಿವಾಲಯಕ್ಕೆ ಹೋಗಿ ಶಿವಧ್ಯಾನವನ್ನು ಮಾಡಿ ಬನ್ನಿ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳನ್ನು, ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳನ್ನು, ಸಾಕಷ್ಟು ವರ್ಷಗಳ ಇತಿಹಾಸ ಇರತಕ್ಕಂಥ 100 ವರ್ಷಗಳು ತುಂಬಿರತಕ್ಕಂತಹ ದೇವಾಲಯಗಳನ್ನು ದರ್ಶನ ಮಾಡಿ. ಯಾಕೆಂದರೆ ಆ ಆಲಯಗಳಲ್ಲಿ ನಿತ್ಯ ಪೂಜೆ, ನಿತ್ಯ ಕೈಂಕರ್ಯ ನಡೆದು ಸಾಕಷ್ಟು ಶಕ್ತಿ ತುಂಬಿರುತ್ತೆ. ಅಲ್ಲಿ ಒಂದು ವಿಶೇಷವಾದ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಲ್ಲಿರ್ತಕ್ಕಂಥ ಆ ಪಾಸಿಟಿವ್ ಎನರ್ಜಿ ನಿಮ್ಮ ಬದುಕಲ್ಲಿ ಒಂದು ಬೆಳಕಾಗಲಿ, ಇರ್ತಕ್ಕಂತಹ ದೋಷಗಳು ದೂರ ಆಗಲಿ. ಶಿವರಾತ್ರಿ ಎಂದು ಕೈಲಾಸನಿಂದ ಸಾಕಷ್ಟು ಶಿವಗಣಗಳು ಬಂದು ಅಂತಹ ಕ್ಷೇತ್ರಗಳಲ್ಲೇ ಪೂಜೆಯನ್ನು ಸಲ್ಲಿಸ್ತಾರಂತೆ. ಅಂತಹ ಕ್ಷೇತ್ರಗಳಲ್ಲಿ ಕಾಡಲ್ಲಾಗಲಿ ಅಥವಾ ದಟ್ಟವಾದ ಅರಣ್ಯ ಆಗಲಿ ಅಥವಾ ಒಂದಷ್ಟು ನದಿ ದಡದಲ್ಲಾಗಲಿ ಸಮುದ್ರ ತೀರದಲ್ಲಾಗಲಿ ಇಂತಹ ಆಲಯಗಳಿಗೆ ಅದು ಮತ್ತಷ್ಟು ಶಕ್ತಿ ಇರುತ್ತೆ ಅಂತ ಸಾರ್ವತ್ರಿಕವಾಗಿ ಎಲ್ಲರೂ ತಿಳಿಸ್ತಾರೆ. ಅಂತಹದರಲ್ಲಿ ನಮ್ಮ ಈ ಭಾಗದಲ್ಲಿ ಬೆಂಗಳೂರಿಗೆ ಸಮೀಪ ಅಂದರೆ ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ಗವಿಗಂಗಾಧರೇಶ್ವರ, ಅದಾದ ನಂತರ ನಂದಿ ಗ್ರಾಮದಲ್ಲಿರ್ತಕ್ಕಂಥ ಯೋಗನಂದೀಶ್ವರ, ಭೋಗನಂದೀಶ್ವರ, ಹಾಗೆ ಇನ್ನೂ ಸಾಕಷ್ಟು ಪುಣ್ಯಕ್ಷೇತ್ರಗಳು ನಮ್ಮ ಈ ಸುತ್ತಮುತ್ತ ಭಾಗದಲ್ಲಿದೆ. ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಹಿಂದೆ ಯಾವ ಮಹರ್ಷಿಗಳು, ಯಾವ ಗುರುಗಳು, ಯಾರು ಯಾವ ಸಾನ್ನಿಧ್ಯದಲ್ಲಿ ಯಾವಾಗ ಅದನ್ನು ನಡೆಸಿದ್ರೋ, ಯಾವಾಗ ಭಗವಂತನಿಗೆ ಪ್ರತಿಷ್ಠಾಪನೆ ಆಗಿದೆಯೋ ಆ ಭಗವಂತನ ಪ್ರತಿಷ್ಠಾಪನೆ ಆಗಿ ನಿರಂತರವಾಗಿ ಇಲ್ಲಿವರೆಗೂ ಆ ಅನುಷ್ಠಾನ ಪೂಜೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅಂತಹ ಶಿವಲಿಂಗಗಳಲ್ಲಿ, ಅಂತಹ ಸಾನ್ನಿಧ್ಯದಲ್ಲಿ ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರ, ಆ ಭಗವಂತನ ನೋಡೋದೇ ಆನಂದ. ಸ್ವಾಮಿಗೆ ಅಲಂಕಾರದಲ್ಲಿ ಏನು ಜಾಸ್ತಿ ಅಲಂಕಾರ ಬೇಕಾಗಿಲ್ಲ. 1-2 ಹೂಮಾಲೆ ಹಾಕಿ, ಒಂದು ವಸ್ತ್ರವನ್ನು ಹಾಕಿ, ಒಂದು ರುದ್ರಾಕ್ಷಿ ಸರ ಹಾಕಿ ಭಸ್ಮಧಾರಣೆ ಮಾಡಿಬಿಟ್ರೆ ಭಗವಂತ ನೋಡ್ಲಿಕ್ಕೆ ಆನಂದ. ಆದರೆ ಮಹಾವಿಷ್ಣು ಆ ಥರ ಅಲ್ಲ. ವಿಷ್ಣು ದೇವಾಲಯದಲ್ಲಿ ಸಂಪೂರ್ಣ ಸ್ವರ್ಣದಿಂದ, ಬಂಗಾರದಿಂದಲೇ ಅಲಂಕಾರ. ಸ್ವಾಮಿಗೆ ನಡೀತಿರ್ತಕ್ಕಂಥ ಗೋಕ್ಷೀರ ಅಭಿಷೇಕವನ್ನು ದರ್ಶನ ಮಾಡಿಕೊಳ್ಳಿ. ಆಪ್ಯಾಯ ಸುತಮಯತದ ವಿಶ್ವತಸ್ವ ಮರ್ಷ್ಯಂ ಭವ ಅವಾಜಸ್ಯ ಸಂಗದೇ ಕ್ಷೀರೇಣ ಸ್ನಪಯಾಮಿ. ಕ್ಷೀರ ಅಂದರೆ ಚಂದ್ರ. ಚಂದ್ರದಿಂದ ಅಂದರೆ ಚಂದ್ರ ಸದಾಕಾಲ ತಂಪನ್ನು ಕೊಡ್ತಕ್ಕಂಥವನು ಚಂದ್ರಶೇಖರ. ಆ ಚಂದ್ರಶೇಖರನಿಗೆ ಇವತ್ತು ಯೋಗನಂದೀಶ್ವರ, ಭೋಗನಂದೀಶ್ವರ, ತಳಗಿರ್ತಕ್ಕಂಥದ್ದು ಭೋಗನಂದೀಶ್ವರ, ಮೇಲ್ಭಾಗದಲ್ಲಿ ಯೋಗನಂದೀಶ್ವರ. ಆ ಭೋಗನಂದೀಶ್ವರನಿಗೆ ನಡೀತಿರ್ತಕ್ಕಂಥ ಅಭಿಷೇಕ ಈಗಷ್ಟೇ ಗೋಕ್ಷೀರದಿಂದ ಅಭಿಷೇಕವಾಯಿತು. ಸ್ವಾಮಿಗೆ ಮಂಗಳಾರತಿ ಆಗ್ತಾ ಇದೆ. ಇದೆಲ್ಲವನ್ನೂ ಸಹಿತ ನೋಡೋದೇ ಒಂದು ಭಾಗ್ಯ. ಇಂತಹದ್ದನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನಿರಂತರವಾಗಿ ನಿಮಗೆ ತಿಳಿಸ್ತಾ ಬಂದಿದೆ. ದಧಿಕ್ರಾವಣ್ಯೋ ಅಕಾರಿಷಂ ಅಂದರೆ ದದಿ ಅಂದರೆ ಮೊಸರು. ಸ್ವಾಮಿಗೆ ಮೊಸರಿನಿಂದ ಅಭಿಷೇಕ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು, ಪಂಚಗವ್ಯ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನೂ ಕೊಡುವಂತಹ ತಾಯಿ ಗೋಮಾತೆ. ಅಂತಹ ಗೋವಿನ ಅನುಷ್ಠಾನ, ಗೋಮಾತೆ, ಗೋಪ್ರಾರ್ಥನೆ, ಗೋವಿನಿಂದ ಬರ್ತಕ್ಕಂತಹ ಗೋಕ್ಷೀರ, ದದಿ, ತುಪ್ಪ ಇದೆಲ್ಲವೂ ಭಗವಂತನಿಗೆ ಪ್ರೀತಿ.
ಭಗವಂತನಿಗೆ ಸಕ್ಕರೆಯಿಂದ ಫಲಪುಷ್ಪಗಳಿಂದ ಅದರಲ್ಲಿ ಬಾಳೆಹಣ್ಣು ಇದೆಲ್ಲ ಪಂಚಾಮೃತಕ್ಕೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಇಂತಹ ಅಭಿಷೇಕ ಇವತ್ತು ನಿರಂತರವಾಗಿ ನಡೀತಾನೆ ಇರುತ್ತೆ. ಒಂದೊಂದು ರುದ್ರ, ಚಮೆ, ಶ್ರೀ ಸೂಕ್ತ, ಪುರುಷ ಸೂಕ್ತ ಸೂಕ್ತಗಳಲ್ಲಿ ಸ್ವಾಮಿಗೆ ಅಭಿಷೇಕ ನಿರಂತರವಾಗಿ ನಡೆಯುತ್ತೆ. ಶಿವನಿಗೆ ಸದಾಕಾಲ ಅಭಿಷೇಕದಲ್ಲಿ ಬಹಳ ಪ್ರೀತಿ. ಅಭಿಷೇಕ ನಿರಂತರವಾಗಿ ನಡೆದರೆ ಅಲ್ಲಿ ಆ ಸಾನ್ನಿಧ್ಯದಲ್ಲಿ ಒಂದು ಶಕ್ತಿ. ಅದರಲ್ಲೂ ಸ್ಫಟಿಕಲಿಂಗ, ಪಚ್ಚೆಲಿಂಗ ಅಥವಾ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿವಲಿಂಗ, ಈ ಸಾಲಿಗ್ರಾಮ ಶಿವಲಿಂಗದಲ್ಲೂ ಅಷ್ಟೇ ವೈಶಿಷ್ಟ್ಯತೆ ಇರುತ್ತೆ, ವಿಶೇಷತೆ ಇರುತ್ತೆ. ಹಾಗೆ ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಕರಣ ಯಾವ್ಯಾವ ರಾಶಿಗೆ ಏನೇನು ಫಲ ಬನ್ನಿ ನೋಡೋಣ. ಭಗವಂತ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಶ್ರೀ ವಿಕಾರಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಮಾಘಮಾಸ ಕೃಷ್ಣಪಕ್ಷ 21/2/2020 ಶುಕ್ರವಾರ ತ್ರಯೋದಶಿ. ಇವತ್ತು ಉತ್ತರಾಷಾಢ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಹಾಗೆ ಶನಿಯ ಮಂತ್ರ ನಿರಂತರ ಪಠನೆ ಮಾಡೋದ್ರಿಂದ ಮತ್ತಷ್ಟು ಲಾಭವೂ ಇದೆ. ಇವತ್ತು ಮಹಾಶಿವರಾತ್ರಿ ಇದೆ. ಮಹಾಶಿವರಾತ್ರಿಯಂದು ನಾವು ಸಹಿತ ಸಾಂಬ ಸದಾಶಿವನಿಗೆ ಫಲ ಪಂಚಾಮೃತ ಅಭಿಷೇಕ, ಭಸ್ಮಾಭಿಷೇಕ, ವಿಶೇಷವಾಗಿ ಭಸ್ಮದಿಂದ ಅಭಿಷೇಕ ಮಾಡೋಣ. ಭಸ್ಮ ಪ್ರಸಾದವನ್ನು ಸ್ವೀಕರಿಸೋಣ. ಭಗವಂತ ಕಾಪಾಡಪ್ಪ. ಮಹಾಶಿವರಾತ್ರಿಗೆ ಮಹರ್ಷಿವಾಣಿ ಕಾರ್ಯಕ್ರಮವೇ ಇಷ್ಟು ವಿಶೇಷವಾಗಿದೆ ಅಂದಮೇಲೆ ಇನ್ನು ಶಿವನ ದೇವಾಲಯಗಳಲ್ಲಿ ಎಷ್ಟು ವಿಶೇಷವಾಗಿರಬೇಡ. ಇಂದು ಗುರೂಜಿಯವರು ಸಾಕಷ್ಟು ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಮಾಹಿತಿಯನ್ನು ಈಗ ನಾನು ನೀಡ್ತಾ ಇದ್ದೀನಿ. ಇಂದು ಸಂಜೆ ಸುಮಾರು 4:30ಕ್ಕೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರಲ್ಲಿರುವಂತಹ ಶ್ರೀ ಅಭಯಲಿಂಗೇಶ್ವರ ದೇವಸ್ಥಾನದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ನೇತೃತ್ವದಲ್ಲಿ 58ನೇ ವರ್ಷದ ಮಹಾಶಿವರಾತ್ರಿ ಉತ್ಸವ ನೆರವೇರುತ್ತೆ. ಖಂಡಿತವಾಗ್ಲೂ ನೀವೆಲ್ಲರೂ ಬನ್ನಿ, ಪಾಲ್ಗೊಳ್ಳಿ. ಹಾಗೆ ಸುಮಾರು 6:30 ಹಾಗೆ ಆನೇಕಲ್ನಲ್ಲಿರುವಂತಹ ಕಂಸಂದ್ರ ಅಗ್ರಹಾರದಲ್ಲಿರುವಂತಹ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗುರೂಜಿಯವರ ನೇತೃತ್ವದಲ್ಲಿ ಲಕ್ಷ ಮೋದಕ ಮಹಾಗಣಪತಿ ಹೋಮ ಹಾಗೂ ಸಹಸ್ರಲಿಂಗ ದರ್ಶನ ಈ ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತದೆ. ಖಂಡಿತವಾಗ್ಲೂ ನೀವೆಲ್ಲರೂ ಬನ್ನಿ. ಎಲ್ಲಿ ಸಾಧ್ಯ ಆಗುತ್ತೋ ಆ ಶಿವನ ದೇವಾಲಯಕ್ಕೆ ಭೇಟಿ ಕೊಟ್ಟು ಪರಶಿವನ ಅನುಗ್ರಹವನ್ನು ಪಡೆಯೋದ್ರ ಜೊತೆಗೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಈಗ ರಾಶಿಫಲ ಹೇಗಿದೆ ತಿಳ್ಕೊಳ್ಳೋಣ. ಗುರೂಜಿ. ಖಂಡಿತಮ್ಮ. ಭಗವಂತನ ಪ್ರಾರ್ಥನೆ, ಭಗವಂತನ ಆರಾಧನೆ, ಇದರ ಜೊತೆಗೆ ಇನ್ನೇನು ಆಗೋಯಿಗೋ ಅಂದರೆ ಬಂದೇ ಬಂತು ಶನೈಶ್ಚರ ಮಹಾಯಾಗ. ಶನೈಶ್ಚರ ಮಹಾಯಾಗ 7-8ಕ್ಕೆ ನಡೀತಕ್ಕಂತಹದ್ದು. ಈಗಾಗಲೇ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ತಮ್ಮ ತಮ್ಮ ಯಥಾಶಕ್ತಿಯಾಗಿ ತಾವು ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಹಾಗೆ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥವ್ರು, ಪೂರ್ಣಾಹುತಿಯ ಸಾಮಗ್ರಿಗಳನ್ನು ಕೊಡ್ತಕ್ಕಂಥವ್ರು, ಹೋಮಕ್ಕೆ ಹಾಕುವಂತಹ ನೀಲಿಯ ವಸ್ತ್ರ, ರೇಷ್ಮೆ ವಸ್ತ್ರ, ಒಣಕೊಬ್ಬರಿ ಬಟ್ಲು ಅಥವಾ ಒಂದಿಷ್ಟು ತುಪ್ಪ ನಿಮ್ಮ ಶಕ್ತಿ ಅನುಸಾರ, ಅಥವಾ ಸ್ವಾಮಿಗೆ ಅರ್ಚನೆ ಅಭಿಷೇಕಕ್ಕೆ ಬರುವಂತಹ ಕಾಲದಲ್ಲಿ ಸ್ವಾಮಿಗೆ ಎಳ್ಳೆಣ್ಣೆ ಮತ್ತು ತಿಲ ಅಂದರೆ ಎಳ್ಳು ಮತ್ತು ಎಳ್ಳೆಣ್ಣೆ, ಇದರ ಜೊತೆಗೆ ದವಸ ಧಾನ್ಯಗಳು ಏನೇ ಆದರೂ ಸಹಿತ ಅಡಿಗೆಗೆ ಅಷ್ಟು ಜನ ಪ್ರಸಾದ ತಿನ್ನೋದ್ರಿಂದ ಒಂದಷ್ಟು ನಿಮ್ಮ ಶಕ್ತಿಯಾನುಸಾರ ದವಸ ಧಾನ್ಯಗಳು ಏನು ಬೇಕಾದರೂ ಕೊಡ್ಬೋದು. ಅದಕ್ಕೂ ಮುನ್ನ ಈ ಒಂದು ಮಹಾಯಾಗಕ್ಕೆ ಬರುವಂತಹವರು 8 ದಿನ ಮನೆಯಲ್ಲೇ ಕೂತು ಅನುಷ್ಠಾನವನ್ನು ಮಾಡಬೇಕು. ಆ ಅನುಷ್ಠಾನ ಮಾಡುವ ಕ್ರಮ ಹೇಗೆ ಎಂಬತಕ್ಕಂಥದ್ದನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅನುಷ್ಠಾನವನ್ನು ಮಾಡಿ ಸಾಧ್ಯವಾದಷ್ಟು ನವರತ್ನ ಅಗ್ರಹಾರ ಸಾದಳ್ಳಿ ಗೇಟಲ್ಲಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹಿತ ನಾನು ಆಹ್ವಾನಿಸ್ತಾ ಇದ್ದೇನೆ. ಶನೈಶ್ಚರ ಮಹಾಯಾಗ ಬೆಳಗ್ಗೆದ್ದರೆ ಶನೈಶ್ಚರ ಜಯಂತಿ. ನಾಳಿನ ಕಾರ್ಯಕ್ರಮಕ್ಕೂ ಸಹಿತ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಶನೈಶ್ಚರನ ಆಲಯಗಳಿದೆಯೋ ಅಲ್ಲಿ ಹೋಗಿ ಭಗವಂತನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಶನಿ ಜಯಂತಿ ನಾಳೆ ಇದೆ, ಶಿವರಾತ್ರಿ ಈ ದಿನ ಇದೆ. ಇವತ್ತು ಶಿವನ ಆರಾಧನೆ ಮಾಡಿ ನಾಳೆ ಶನೈಶ್ಚರನ ಮಂದಿರಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆದಿತ್ಯಾದಿ ನವಗ್ರಹಗಳ ಅನುಗ್ರಹಕ್ಕೋಸ್ಕರ ನಾವು ಇವತ್ತಿನ ದಿವಸ ರಾಶಿಫಲದಲ್ಲಿ ಏನು ಫಲ ಇದೆ, ರಾಶಿಫಲದಲ್ಲಿರ್ತಕ್ಕಂತಹ ಫಲಾಫಲಗಳೇನು, ನಾವು ಇವತ್ತು ಹೇಗಿರಬೇಕು, ಯಾವ ರೀತಿ ಎಚ್ಚರಿಕೆ ಆಗಿರಬೇಕು, ಅದೆಲ್ಲವೂ ರಾಶಿಫಲದಲ್ಲೇ ತಿಳ್ಕೊಳ್ಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿಯ ದೃಷ್ಟಿಕೋನದಿಂದಲೂ ಸಹಿತ ಮೇಷರಾಶಿಯವರು ಒಂದಿಷ್ಟು ಲಾಭವನ್ನೇ ಕಾಣ್ತಿದ್ದೀರಿ. ಆದರೆ ನಿಮ್ಮ ಒಳಮನಸ್ಸಲ್ಲಿ ತಾವು ಏನೆಲ್ಲ ಮಾಡಬೇಕಾಗಿದೆ, ಯಾವ ಧರ್ಮ ಮಾರ್ಗದಲ್ಲಿ ನಡೀಬೇಕಾಗಿದೆ, ಮಾಡುವಂಥ ಕೈಂಕರ್ಯಗಳ ಬಗ್ಗೆ ಏನು ಚಿಂತನೆ ಮಾಡಬೇಕಾಗಿದೆ ಎಂಬತಕ್ಕಂಥದ್ದನ್ನು ಬಹಳ ಆಲೋಚನೆ ಮಾಡಬೇಕು. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಬಹಳ ಎಚ್ಚರಿಕೆ ಇರಬೇಕು. ಇವತ್ತಿನ ದಿವಸ
ಸಣ್ಣ ಪುಟ್ಟ ವಿಚಾರಗಳು ಬಹಳ ದೊಡ್ಡದಾದಂಥ ರೀತಿಯ ಸಮಸ್ಯೆ ಎದುರಾಗಬಹುದು. ಸರಿಸುಮಾರು ಮಧ್ಯಾಹ್ನ 1:40 3:15 ತನಕ 1:40ರಿಂದ 3:15 ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಿಗೀಡಾಗುವಂಥ ಪರಿಸ್ಥಿತಿ ಇದೆ. ಈ ಸಮಯವನ್ನು ಬಹಳ ಎಚ್ಚರಿಕೆಯಿಂದ ಕಳೆಯಬೇಕು. ಜೊತೆಗೆ ಇವತ್ತು ಸಂಧ್ಯಾಕಾಲ ಅಥವಾ ರಾತ್ರಿಯ ಮುಹೂರ್ತದಲ್ಲಿ ಸ್ವಾಮಿನ ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ ಶಿವಮಂದಿರಕ್ಕೆ ಹೋಗಿ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರವನ್ನು 1008 ಸರ್ತಿ ಆದರೂ ನೀವು ಪಠನೆ ಮಾಡಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಜಾತಕದಲ್ಲಿ ಯಶಸ್ಸನ್ನು ಕಾಣಬೇಕಾದರೂ ದೇವತಾರಾಧನೆ, ಪೂಜೆ ಪುನಸ್ಕಾರಗಳು, ಯಜ್ಞ ಯಾಗಾದಿಗಳು ಮಾಡುವಂತಹ ಅನುಷ್ಠಾನ, ಸ್ವತಃ ನೀವೇ ಮಾಡುವಂತಹ ಜಪಾನುಷ್ಠಾನದಲ್ಲಿ ಸಾಕಷ್ಟು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರು ಇವತ್ತು ಮೇಷರಾಶಿಯವರಿಗೆ ಸರಿಸುಮಾರು ಮಧ್ಯಾಹ್ನ 12ರಿಂದ 4:00ವರೆಗೂ ಮಾತ್ರ ಸ್ವಲ್ಪ ಎಚ್ಚರಿಕೆ ಬೇಕು. 12ರಿಂದ 4 ಗಂಟೆ ತನಕ ನೀವು ಮಾಡುವ ಯಾವುದೇ ಕೈಂಕರ್ಯಗಳ ಕೆಲಸ ಆದರೂ ಸಹಿತ ಸ್ವಲ್ಪ ಜೋಪಾನ, ಎಚ್ಚರ ಇರಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಚೆನ್ನಾಗಿದ್ದಾನೆ. ಸ್ವಂತ ಜ್ಞಾನ, ಸ್ವಂತ ಬುದ್ಧಿಯಿಂದ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಸಾಕಷ್ಟು ಲಾಭವಿದೆ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಕಾರಣ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ ಅಥವಾ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿದ್ದಂಥ ಪರಿಸ್ಥಿತಿಯಲ್ಲೂ ಸಹಿತ ಸಮಸ್ಯೆ ತಂದೊಡ್ಕೊಳ್ತೀರಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಸ್ವಲ್ಪ ದೂರ ಬಾರ ಎಲ್ಲರೂ ಪರಿಕ್ರಮಿಸಬೇಕು, ಎಲ್ಲರೂ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಮನಸ್ಥಿತಿಯಲ್ಲಿರ್ತೀರಿ. ಪ್ರಯಾಣ ಹೊರಡುವಾಗ ಬಹಳ ಎಚ್ಚರಿಕೆಯಲ್ಲಿರಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ದಿನ ನಾಳೆ ಪ್ರಯಾಣ ಮಾಡತಕ್ಕಂಥದ್ದಷ್ಟು ಸಮಂಜಸ ಅಲ್ಲ. ಎಚ್ಚರಿಕೆ ಇರಬೇಕು. ಜೊತೆಗೆ ಗುರು ಹಿರಿಯರ ಮಾರ್ಗದರ್ಶನವನ್ನು ನೀವು ಅನುಸರಿಸಬೇಕು. ಇವತ್ತು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನಾದರೂ ಒಂದಷ್ಟು ವಿಚಾರವನ್ನು ಹೇಳಿದ್ರೆ ಅದನ್ನು ಆಲಿಸಿ ಅದರಂತೆ ನೀವು ಪಾಲನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ನಾಳೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಬೆಂಗಳೂರಿನ JP ಪಾರ್ಕ್ನಲ್ಲಿ ನಡೀತಾ ಇದೆ. JP ಪಾರ್ಕಿನ ಆಟದ ಮೈದಾನಕ್ಕೆ ಗುರೂಜಿಯವರು ಸಂಜೆ ಸುಮಾರು 6 ಗಂಟೆಗೆ ಬರ್ತಾ ಇದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ನೇತೃತ್ವದಲ್ಲಿ ಲಲಿತಾ ಸಹಸ್ರನಾಮ ಹಾಗೂ ವಿಷ್ಣು ಸಹಸ್ರನಾಮವನ್ನು ನೆರವೇರಿಸಿಕೊಡ್ಲಾಗ್ತಾ ಇದೆ. ಅಷ್ಟೇ ಅಲ್ಲ, ನೀವೆಲ್ಲರೂ ಸಾಕಷ್ಟು ಬಾರಿ ಯೋಚನೆ ಮಾಡ್ತಾ ಇರ್ತೀರ, ಯಾಕೋ ಸುಸ್ತಾಗ್ತಿದೆ, ಯಾಕೋ ಕೆಲಸ ಅರ್ಧಕ್ಕೆ ನಿಂತು ಹೋಗ್ತಿದೆ, ಏನು ಪರಿಹಾರನೇ ಸಿಗ್ತಿಲ್ಲ ಅಂತ. ಆಗ ಅದು ಕಣ್ಣು ದೃಷ್ಟಿ ದೋಷ ಆಗಿರುತ್ತೆ ಅಂತ ಹೇಳ್ತೀವಿ. ಆ ದೃಷ್ಟಿ ದೋಷ ಪರಿಹಾರಕ್ಕಾಗಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಒಂದು ವಿಶೇಷವಾದ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಶ್ರೀಫಲದ ಮೂಲಕ, ಸರ್ವಶ್ರೇಷ್ಠವಾಗಿರುವಂಥ ಶ್ರೀಫಲದ ಮೂಲಕ ಈ ದೋಷದ ಪರಿಹಾರವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬರುವಂಥ ನಿಮ್ಮೆಲ್ಲರಿಗೂ ಕೂಡ ಶ್ರೀಫಲ, ಕಮಲಾಕ್ಷಿ ಹಾಗೂ ಅರಿಶಿಣದ ಕೊಂಬನ್ನು ಕೂಡ ನೀಡ್ತಾ ಇದ್ದಾರೆ, ಅಂದರೆ ದೃಷ್ಟಿ ದೋಷದ ಪರಿಹಾರಕ್ಕಾಗಿ. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಹಾಗೆ ನೀವು ಕೂಡ ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ಳಿ, ಗುರುಜಿಯವ್ರನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಈಗ ಮುಂದುವರಿಸೋಣ. ರಾಶಿ ಫಲ ಹೇಗಿದೆ ನೋಡೋಣ ಬನ್ನಿ. ಗುರುಜಿ, ಖಂಡಿತಮ್ಮ, ಈ ಶ್ರೀಫಲ ದೃಷ್ಟಿದೋಷ ಅಷ್ಟೇ ಅಲ್ಲ, ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳ ದೂರ ಮಾಡುವಂಥದ್ದು. ಯಾರು ತಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ಸರಿಯಿಲ್ದಿರ ಸಮಸ್ಯೆ ಹೊತ್ತಿದ್ದು ಅದಕ್ಕೆ ದೋಷಕ್ಕೆ ಪರಿಹಾರನೇ ಇಲ್ಲ ಅಂದಾಗ ಶ್ರೀಫಲ ಅದಕ್ಕೆ ದಾರಿ ಕೊಡುತ್ತೆ. ಒಂದು ಶ್ರೀಫಲ ತಾವು ನೋಡಿದಾಗ ಒಂದು ಆಶ್ಚರ್ಯಚಕಿತವಾಗಿರ್ತಕ್ಕಂಥದ್ದು. ಆ ಶ್ರೀಫಲ ನಿಮ್ಮ ಕೈಲಿ ಹಿಡಿದು ಅನುಷ್ಠಾನವನ್ನು ಮಾಡಿದರೆ ಮಾಡಿದ ಮರುಕ್ಷಣವೇ ಅದರ ಫಲ ಸಿದ್ಧಿಸುವಂಥದ್ದು. ಈ ಸುಂದರವಾದ ಪ್ರಕೃತಿ ಮಾತೆ ಏನೆಲ್ಲ ದಯಪಾಲಿಸಿದ್ದಾಳೆ ನೋಡಿ. ಅಂತಹ ಶ್ರೀಫಲ, ಒಂದು ಏಲಕ್ಕಿ, ಒಂದು ವಿಶೇಷವಾಗಿರ್ತಕ್ಕಂಥ ಕಮಲಾಕ್ಷಿ, ಜೊತೆಗೆ ಅರಿಶಿಣದ ಕೊಂಬು. ಈ ಅರಿಶಿಣದ ಕೊಂಬಿನಿಂದಲೇ ಗಂಧ ತೆಗಿಬೇಕು. ಈ ಮೂರಕ್ಕೂ ಅಂದರೆ ಅರಿಶಿಣದಿಂದ ಗಂಧ ತೆಗೆದು ಅರಿಶಿಣದಿಂದ ಗಂಧ ತೆಗಿತಕ್ಕಂಥದ್ದು ಶ್ರೀಫಲಕ್ಕೆ ಮತ್ತು ಏಲಕ್ಕಿಗೆ, ಜೊತೆಗೆ ಒಂದು ಕಮಲಾಕ್ಷಿಗೆ ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಆ ಅನುಷ್ಠಾನ ಮಾಡುವ ಕ್ರಮ ಹೇಗೆ, ಜೊತೆಗೆ ಈ ಪದಾರ್ಥಗಳಲ್ಲಿ ಎಲ್ಲಿ ಸಿಗುತ್ತೆ, ಈ ಪದಾರ್ಥಗಳನ್ನು ತಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರು ಬರ್ತಿದ್ದೀರಲ್ಲ, ನಿಮಗೆ ಅಲ್ಲಿರ್ತಕ್ಕಂತಹ ಆ ಭಾಗದ ಜನಪ್ರಿಯ ಶಾಸಕರಂತೆಲ್ಲ ಹೆಸರಾಗಿರ್ತಕ್ಕಂಥ ನಮ್ಮ ಮುನಿರತ್ನ ಅವರು ಅವರ ಸ್ವಹಸ್ತದಿಂದಲೇ ಕೊಡ್ತಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಒಂದು ಮಹಾಶಿವರಾತ್ರಿಯಂದು ಎಲ್ಲರಿಗೂ ಅನುಕೂಲ ಆಗಲಿ, ಕಾರ್ಯಸಿದ್ಧಿ ಆಗಲಿ, ತಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ ಎಂಬತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ, ಒಂದು ಅನುಷ್ಠಾನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥ ಸಿದ್ಧಿಗಾಗಿ ತಮ್ಮ ಪ್ರಯತ್ನ ಇದೆ, ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇದೆ. ಪ್ರತಿದಿನದ ಕಾಯಕದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ನೋಡ್ತಿದ್ರಿ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿದ್ರಿ, ಅಸಮಾಧಾನದ ಸನ್ನಿವೇಶಗಳನ್ನು ತಾವು ನೋಡ್ತಿದ್ರಿ. ಆದರೆ ಇವತ್ತಿನ ದಿವಸ ಹಾಗಲ್ಲ. ಇವತ್ತು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕಾಗಿದೆ.
ಶಿವಧ್ಯಾನ ಶಿವಮಂತ್ರವನ್ನು ಪಠನೆ ಮಾಡುವಂತಹದ್ದು, ಶಿವನ ಆರಾಧನೆ ಮಾಡುವಂಥದ್ದು, ಸಾಧ್ಯವಾದರೆ ಬಿಲ್ವಾರ್ಚನೆ ಭಸ್ಮಾರ್ಚನೆಯನ್ನು ಮಾಡಿಸಿ ಭಗವಂತನ ಪ್ರಾರ್ಥನೆ ಮಾಡುವಂಥದ್ದು, ನಡೆಯುವಂಥ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಜಲವನ್ನು ಒಂದಿಷ್ಟು ಪ್ರೋಕ್ಷಣೆ ಮಾಡಿ ತೀರ್ಥದ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಮಿಥುನ ರಾಶಿಯವರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಪ್ರಸಾದವನ್ನು ನಿಮ್ಮ ಶಕ್ತಿಯಾನುಸಾರ 4 ಜನಕ್ಕೆ ಹಂಚುವಂಥ ಕೈಂಕರ್ಯಕ್ಕೆ ತಾವು ಮುಂದಾದರೂ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅರ್ಧ ತಲೆನೋವು, ಮೈಕೈ ನೋವು, ಒಂಥರ ಜ್ವರ ಬಂದಂಗೆ ಆಗುವಂಥದ್ದು ಅಥವಾ ಶೀತ ಬಾಧೆಯನ್ನು ನರಳುವಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಹಿಂದೆಡಿಕೆ ಹಾಕುವಂಥದ್ದು, ಪ್ರತಿನಿತ್ಯದಲ್ಲೂ ಸಹಿತ ಒಂದಷ್ಟು ಚುರುಕಾಗಿರ್ತಕ್ಕಂಥವ್ರು ಇವತ್ತು ಬೆಳಗಿನಿಂದ ತುಂಬ ಆಯಾಸ ಪಡ್ತಾ ಇದ್ದೀರಿ, ಸುಸ್ತಾಗ್ತಾ ಇದ್ದೀರಿ, ಏನೋ ಒಂದು ತರಹ ಒಂದು ವರ್ತನೆ ನಡೀತಾ ಇದೆ. ಹಾಗಂತ ಮನೆಯಲ್ಲಿರ್ಲಿಕ್ಕೂ ಆಗ್ತಿಲ್ಲ, ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಲಿಕ್ಕೆ ಆಗ್ತಿಲ್ಲ, ಅಥವಾ ಎಲ್ಲಾದರೂ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ ಅಂದರೂ ಆಗ್ತಿಲ್ಲ. ಏನೋ ಒಂದು ಥರ ಆಯಾಸ ನಿಮ್ಮ ಮನೆ ಮಾಡಿದೆ. ಆ ಆಯಾಸದಲ್ಲಿರೋದ್ರಿಂದ ಇದನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ತಪ್ಪದಿರ 1 ಚಿಟಿಕೆ ಉಪ್ಪು, 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಉದ್ದಿನಬೇಳೆನ ದೃಷ್ಟಿ ತೆಗೆದು ಆಚೆಗೆ ಹಾಕಿ ತದನಂತರ ನೀವು ಹೊರಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಆದರೂ ಇವತ್ತು ಕರ್ಕಾಟಕ ರಾಶಿಯವರು ಒಂದಷ್ಟು ಎಚ್ಚರಿಕೆ ಇರಲಿ. ಆರೋಗ್ಯದಲ್ಲಿ ಏನೇ ಸಣ್ಣ ವ್ಯತ್ಯಾಸ ಬಂದರೂ ಆಗಿಂದಲೇ ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ಚಿಂತನೆ ಮಾಡಿ. ಯಾಕೆಂದರೆ ಸ್ವಲ್ಪ ಕಾಲ ಬಿಟ್ಟರೆ ಅದು ಇನ್ನೊಂದು ಥರ ಸಮಸ್ಯೆ ಎದುರಾಗ್ಬಿಡ್ಬೋದು. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ನೋಡ್ತೀರಿ. ಶಿವರಾತ್ರಿಯಂದು ಸಕಲ ವಿಧವಾದಂತಹ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿರ್ತೀರಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಆದರೆ ಒಂದು ವಿಚಾರ ಎಚ್ಚರಿಕೆ ಇರಲಿ. ಮಧ್ಯಾಹ್ನ 2ರಿಂದ 2 ಗಂಟೆ 40 ನಿಮಿಷ, 2ರಿಂದ 2:40 ತನಕ ಬಹಳ ಎಚ್ಚರಿಕೆ ಇರಲಿ. ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ 1-4 ಬಾರಿ ಚಿಂತನೆ ಮಾಡಿ. ಯಾಕೆಂದರೆ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಇದೇ ಸಮಯದಲ್ಲಿ ವ್ಯತ್ಯಾಸ ತಂದುಕೊಂಡ್ಬಿಡ್ತೀರಿ. ಜೊತೆಗೆ ಒಂದಿಷ್ಟು ಅಚಾತುರ್ಯಗಳಿಗೆ ದಾರಿಯಾಗೋಗ್ಬಿಡುತ್ತೆ. ಈ ಸಮಯದಲ್ಲಿ ಯಾರೊಬ್ಬರು ಗಲಾಟೆಗೆ ಬರಲಿ ಅಥವಾ ಯಾರನ್ನೇ ಮಾತಾಡಬೇಕಾಗಲಿ, ನೀವು ಯಾರಿಂದಲಾದರೂ ವ್ಯವಹಾರ ಮಾಡಬೇಕಾದ್ರೂ ಈ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆ ಇರಬೇಕು. ಜೊತೆಗೆ ನೀವು ಮಾಡುವಂತಹ ಕೈಂಕರ್ಯಗಳನ್ನು ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಮನೆ ದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ದೇವಾಲಯಗಳಲ್ಲಿ ನಡೀತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡಿ ಬರ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಪಾರಿಜಾತ ಪುಷ್ಪದಿಂದ ಇವತ್ತು ನೀವು ಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವಾಲಯಕ್ಕೆ ಪಾರಿಜಾತ ಪುಷ್ಪವನ್ನು ಕಳಿಸುವಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮುಖದ ವರ್ಚಸ್ಸು, ಶಾಂತಿ, ನೆಮ್ಮದಿ, ಪ್ರತಿದಿನ ಒಂದಲ್ಲ ಒಂಥರ ರೀತಿಯಲ್ಲಿ ನೀವು ಕಣ್ಣೀರು ಹಾಕ್ತಾ ಇದ್ರಿ. ಇವತ್ತಿನ ದಿವಸ ಒಂದಷ್ಟು ಲಾಭವನ್ನು ಕಾಣ್ತೀರಿ. ಒಂದಷ್ಟು ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗ್ಬನ್ನಿ. ಹಾಗೆ ತೀರ್ಥಕ್ಷೇತ್ರಗಳಲ್ಲಿ ನಿಮ್ಮ ಕರಹಸ್ತದಿಂದ ಅಂದರೆ ನಿಮ್ಮ ಕೈಯಿಂದ ಅಭಿಷೇಕ ನಡೆಸೋಕ್ಕೆ ಅವಕಾಶ ಇರುವಂಥ ಸಾನ್ನಿಧ್ಯಗಳಲ್ಲಿ ನೀವೇ ಹೋಗಿ ಖುದ್ದಾಗಿ ಅಭಿಷೇಕ ಮಾಡಿ ಬನ್ನಿ. ಅದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಅನುಗ್ರಹವನ್ನು ಪಡೀರಿ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೋಬೇಕಾದ್ರೆ ಗುರು ಹಿರಿಯರ ಮಾರ್ಗದರ್ಶನ ಬೇಕು, ಗುರು ಹಿರಿಯರ ಅನುಗ್ರಹ ಬೇಕು. ಅಂದರೆ ಅವರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಹಣಕಾಸಿನ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಕೆಲವು ಪತ್ರಗಳನ್ನು ಬೇರೊಬ್ಬರಿಗೆ ಜವಾಬ್ದಾರಿಯಾಗಿ ಇಟ್ಕೊಳ್ಳೋದು ಕೊಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಕಾರಣ ಇವತ್ತು ಬುಧ ಮತ್ತು ರಾಹು ಇರ್ತಕ್ಕಂಥ ಸ್ಥಾನ ಅಷ್ಟು ಸರಿ ಇಲ್ಲದ್ರಿಂದ ಸಣ್ಣ ವಿಚಾರನೆ ಬಹಳ ದೊಡ್ಡದಾಗಿ ನಮಗೆ ನರಕವಾಗಿಬಿಡುತ್ತೆ. ಇಲ್ಲದ ಸಮಸ್ಯೆ ಎದುರಾಗುತ್ತೆ. ಇದ್ದಕ್ಕಿದ್ದಂಗೆ ವ್ಯಾಜ್ಯಕ್ಕೆ ಜಗಳಕ್ಕೆ ದಾರಿ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಇದು ಇವತ್ತು ಸಾಧ್ಯವಾದಷ್ಟು ಶಾಂತಿಯಿಂದಿರಿ. ಯಾರಾದರೂ ನಿಮ್ಮ ಆತ್ಮೀಯರು, ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಯಾರೇ ಒಬ್ಬರು ಕೂಗಾಡಿದ್ರು, ಕಿರ್ಚಾಡಿದ್ರು ಅಥವಾ ನಿಮ್ಮ ಮೇಲೆ ವ್ಯಾಜ್ಯಕ್ಕೆ ಬಂದರು, ನೀವು ತಾಳ್ಮೆಯಿಂದ ಇರಿ. ನಿಮ್ಮ ತಾಳ್ಮೆ ಕೆಡಿಸ್ಕೋಬೇಡಿ. ನೀವು ತಾಳ್ಮೆಯಿಂದ ಇದ್ದರೆ ಮಾತ್ರ ಇವತ್ತು ಸಮಾಧಾನ ಅನುಕೂಲ ಆಗುವಂಥದ್ದು. ಕನ್ಯಾರಾಶಿಯವರು ನೀವು ತಾಳ್ಮೆ ಕಳ್ಕೊಂಡ್ರೆ ದೊಡ್ಡ ವ್ಯಾಜ್ಯಕ್ಕಾಗುತ್ತೆ, ನಿಷ್ಠೂರಕ್ಕೆ ಬರುತ್ತೆ. ಸ್ವಲ್ಪ ದಿವಸ ಮಕ್ಕಳನ್ನ ಒಬ್ರಿಗೊಬ್ಬರು ನೋಡ್ಕೊಳ್ತಿದ್ದಂಗೆ ಆಗಿಬಿಡುತ್ತೆ. ಶಾಂತಿ ನೆಮ್ಮದಿ ನಿಮಗಿರಲಿ, ಇಷ್ಟಾರ್ಥ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ